ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 5ನೇ ಶ್ಲೋಕ. ಅಥಾಪಿ ಮಿಥ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತವದಿತ್ಯವಾದಿತೈಃ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದೀತ್ಯನುಮಾನ್ಯಗದ್ಯತ. ಅಥ ಅಪಿ ಮಿಥ್ಯಾ ವಿಮತಂ ಮತತ್ವತಃ ವಿವಾದ ನಿರ್ಮುಕ್ತವತ್ ಇತಿ ಅವಾದಿ ತೈಃ ಅನೇನ ಸತ್ಯಂ ವಿಮತಂ ಮತತ್ವತಃ ಯಥಾ ಘಟಾದಿ ಇತಿ ಅನುಮಾನ್ಯಗದ್ಯತ. ಹಿಂದೆ ಹೇಳಿದನಂತೆ ಹಿಂದಿನ ಶ್ಲೋಕದಲ್ಲಿ ಪ್ರಾಗುಕ್ತ ಭೇದ ಸಾಧಕ ಅನುಮಾನ ಖಂಡನಾನಂತರಂ ಅವರು ಹೇಳಿದ ಪ್ರಕಾರ ಭೇದವನ್ನು ನಿರಾಕರಣೆ ಮಾಡಿ ಹೇಳಿದಾಗ, ಆಚಾರ್ಯರು ಹೇಳಿದಾಗ ಅವರು ಮತ್ತೊಂದು ಅನುಮಾನವನ್ನು ಮುಂದೆ ಇಡ್ತಾರೆ. ವಿಮತಂ, ವಿವಾದಾಸ್ಪದವಾದ ಈ ಜಗತ್ತು, ಈ ಜಗತ್ತಿನಲ್ಲಿ ಏನು ವಿವಾದ ಇದೆ? ಈ ಜಗತ್ತು ಸತ್ಯವೋ ಮಿಥ್ಯವೋ ಅಂತ ವಿವಾದ ಇದೆ. ಕೆಲವರು ಈ ಜಗತ್ತು ಸತ್ಯ ಅಂತಾರೆ, ಕೆಲವರು ಸುಳ್ಳು ಅಂತಾರೆ. ಆದ್ದರಿಂದ ಸತ್ಯತ್ವ ಮಿಥ್ಯಾತ್ವಾಭ್ಯಾಂ ವಿಪ್ರತಿಪತ್ತಿ ವಿಷಯಭೂತಂ ವಿಷಯಾಧಿಕಂ ಮಿಥ್ಯಾ. ಅಂಥ ಜಗತ್ತು, ವಿವಾದಾಸ್ಪದವಾದ ಡಿಬೇಟಿಗೆ ಒಳಗಾದ ಈ ಜಗತ್ತು ಅದೇನಾಗಿದೆ? ಮಿಥ್ಯಾ. ಮಿಥ್ಯಾ ಅಂದರೆ ಸುಳ್ಳು ಅಂತ ಅರ್ಥ ಇಲ್ಲ, ಅನಿರ್ವಚನೀಯ ಅಂತ ಅರ್ಥ. ಅನಿರ್ವಚನೀಯ ಅಂದರೆ ಶಬ್ದಗಳಿಂದ ಹೇಳಲಿಕ್ಕೆ ಬರೋದಿಲ್ಲ. ದೋಸ್ ಆರ್ ಬಿಯಾಂಡ್ ವರ್ಡ್ಸ್, ಬಿಯಾಂಡ್ ಕಮ್ಯುನಿಕೇಷನ್ ಅಂತ ಆ ಥರ ಅರ್ಥದಲ್ಲಿ ಬರುತ್ತದೆ ಅನಿರ್ವಚನೀಯ. ಮಿಥ್ಯಾ ಅಂದರೆ ಅರ್ಥ. ಮತತ್ವತಃ, ಮತಸ್ಯ ದೃಶ್ಯಸ್ಯ ಭಾವ ಮತತ್ವಂ ತಸ್ಮಾತ್ ದೃಶ್ಯತ್ವಾತ್. ಯಾಕೆ? ಕಾಣಿಸ್ತಾ ಇರೋದರಿಂದ. ಈ ವಿವಾದಾಸ್ಪದವಾದ ಜಗತ್ತು ಅದು ಅನಿರ್ವಚನೀಯವಾಗಿದೆ. ಯಾಕೆ? ಕಾಣಿಸ್ತಾ ಇರುವುದರಿಂದ. ಅರೆ ಕಾಣಿಸ್ತಾ ಇರುವುದರಿಂದ ಅನಿರ್ವಚನೀಯ ಯಾಕೆ ಆಗಬೇಕು ಹಾಗೆ ಅಂತ ಹೇಳಿದರೆ ಮತ್ತೆ ಅವರು ಅದೇ ಉದಾಹರಣೆ ಕೊಡೋದು. ಒಂದು ಹಗ್ಗವನ್ನು ನೋಡಿ, ಒಂದು ನಿಮಿಷ. ಜಗತ್ತು ಕಾಣಿಸ್ತಾ ಇರುವುದರಿಂದ ಸುಳ್ಳು ಅಲ್ಲ, ಜಗತ್ತು ಕಾಣಿಸ್ತಾ ಇರುವುದರಿಂದ ಸುಳ್ಳು ಯಾಕೆ ಆಗಬೇಕು ಹಾಗೆಂದರೆ, ಈಗ ನೋಡಿ, ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದೇವಿ ಭ್ರಮೆಯಿಂದ. ಒಂದು ಭ್ರಮೆಯಿಂದ ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮಿಸ್ತೀವಿ. ಆದರೆ ವಾಸ್ತವಿಕವಾಗಿ ನಾವು ಕಂಡ ಅದು ಸರ್ಪ, ಅದು ಮಿಥ್ಯಾವೋ ಸತ್ಯವೋ ಹಾಗೆಂದರೆ ಅದು ಮಿಥ್ಯಾನೇ. ಅಂದರೆ ನಮ್ಮ ಪ್ರಕಾರ ಅದು ಸುಳ್ಳು, ಅವ್ರ ಪ್ರಕಾರ ಅದು ಅನಿರ್ವಚನೀಯ ಅಂತ ಹೇಳ್ತಾರೆ ಮಾಯಾವಾದಿಗಳ ಪ್ರಕಾರ. ಅದೇ ರೀತಿಯಾಗಿ ಜಗತ್ತು ಕೂಡ ವಾಸ್ತವಿಕವಾಗಿ ಬ್ರಹ್ಮನೇ ಇದೆಲ್ಲ. ನೋಡಿ, ವೇದ ಹೇಳ್ತಾ ಇದೆ ನೋಡಿ, ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಕೂಡ ಬ್ರಹ್ಮ ಹಾಗೆಂತ ವೇದವೇ ಹೇಳ್ತಾ ಇದೆ. ಆದರೆ ನಮಗೆ ಕಾಣೋದು ಯಾರು? ಜೀವ, ಜಡ ಅಂತೆಲ್ಲ ಕಾಣಿಸ್ತಾ ಇದೆ. ಅದರಿಂದ ಇದೆಲ್ಲವೂ ಕೂಡ ಕಾಣಿಸ್ತಾ ಇರುವುದರಿಂದ. ಮತ್ತು ಇನ್ನೊಂದು ನೋಡಿ, ಕಣ್ಣಿನ ಕೆಳಗೆ ಒಂದು ಸ್ವಲ್ಪ ಬೆಟ್ಟನ್ನು ಒತ್ತಿದರೆ, ಪ್ರೆಸ್ ಮಾಡಿಕೊಂಡು ನೋಡಿದರೆ ಚಂದ್ರನ ನೋಡಿ, ಅಥವಾ ಯಾವುದಾದೊಂದು ಟ್ಯೂಬ್ ಲೈಟನ್ನು ನೋಡಿ, ಎರಡೆರಡು ಲೈಟ್ ಕಾಣಿಸ್ತದೆ ನೋಡಿ. ಕಣ್ಣನ್ನು ಒತ್ತಿಟ್ಟುಕೊಂಡು ನೋಡಿದರೆ, ಕಣ್ಣು ಪ್ರೆಸ್ ಮಾಡಿ ನೋಡಿದರೆ ಒಂದು ಬೆಟ್ಟಿನಿಂದ ಎರಡೆರಡು ಲೈಟ್ ಕಾಣಿಸ್ತದೆ. ವಾಸ್ತವಿಕವಾಗಿ ಎಷ್ಟು ಲೈಟ್ ಇದೆ? ಒಂದೇ ಟ್ಯೂಬ್ ಲೈಟ್ ಇರೋದು, ಒಂದೇ ಚಂದ್ರ ಇರೋದು, ಆದರೆ ಕಾಣಿಸೋದು ಎರಡೆರಡು ಕಾಣಿಸ್ತದೆ ನೋಡಿ. ಅದು ಹೇಗೆ ಸುಳ್ಳೋ ಅದೇ ರೀತಿಯಾಗಿ ಈ ಜಗತ್ತು ಕೂಡ ಸುಳ್ಳು, ಅಂದರೆ ಮಿಥ್ಯಾ, ಅನಿರ್ವಚನೀಯ ಅಂತ ಅವರು ತರ್ಕವನ್ನು ಮುಂದೆ ಇಡ್ತಾರೆ. ಈ ರೀತಿಯಾಗಿ ಹೇಳಿದರೆ ವಿವಾದ ನಿರ್ಮುಕ್ತವತ್, ವಿವಾದ ನಿರ್ಮುಕ್ತಂ ರಹಿತಂ ತದ್ ವಿಪ್ರತಿಪತ್ತಿ ರಹಿತವತ್. ಯಾವುದು ವಿಪ್ರತಿಪತ್ತಿ ಇಲ್ಲವೋ ಅದರಂತೆ ಹಾಗೆ ಅಂತ. ವಿಪ್ರತಿಪತ್ತಿ ಇಲ್ಲದೆ ಇರೋದಂದರೆ ಅದೇ ಇಬ್ಬರು ಒಪ್ಕೊಂಡಿರೋದಂದರೆ ಅದೇ ಈ ಶುಕ್ತಿ ರಜತ, ಅಥವಾ ಈ ಹಗ್ಗವನ್ನು ನೋಡಿ ಹೇಗೆ ಹಾವು ಅಂತ ತಿಳಿತೀವಿ, ಅಲ್ಲಿ ಹೇಗೆ ನಾವು, ಅಥವಾ ಅಂಗುಲಿಯನ್ನು ಒತ್ತಿದಾಗ ಹೇಗೆ ಚಂದ್ರ ಎರಡೆರಡು ಕಾಣಿಸ್ತಾನೋ, ವಾಸ್ತವಿಕವಾಗಿ ಇರೋದು ಒಂದೇ ಚಂದ್ರ. ಅಲ್ಲಿ ಹೇಗೆ ಎರಡೆರಡು ಕಾಣಿಸ್ತಾನೆ? ಎರಡು ಇಲ್ಲ, ಇರೋದು ಒಂದೇ ಚಂದ್ರ. ಅದು ಹೇಗೆ ಮಿಥ್ಯಾವೋ ಅದೇ ರೀತಿಯಾಗಿ ಜಗತ್ತು ಕೂಡ ಮಿಥ್ಯಾ ಅಂತ ಅವರ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ದೃಶ್ಯತ್ವ ಮಿಥ್ಯಾತ್ವಾಭ್ಯಾಂ ಸಂಪ್ರತಿಪನ್ನ ಶುಕ್ತಿರಜತಾದಿವಾದಿತಿ ಯಾವತ್. ಅದೇ ಶುಕ್ತಿರಜತದಂತೆ ಕಪ್ಪೆ ಚಿಪ್ಪನ್ನು ನೋಡಿ, ಅದು ಸೂರ್ಯನ ಪ್ರಕಾಶ ಅದರ ಮೇಲೆ ಬಿದ್ದಾಗ ಅದು ಬೆಳ್ಳಿಯಂತೆ ಕಾಣಿಸ್ತದೆ, ಹೊಳಿತಾ ಇರ್ತದೆ. ಅದು ನೋಡಿ ಬೆಳ್ಳಿ ಅಂತ ನಾವು ಭ್ರಮಿಸ್ತೀವಿ. ವಾಸ್ತವಿಕವಾಗಿ ಇರೋದು ಕಪ್ಪೆ ಚಿಪ್ಪು.
ಅಂದರೆ ಕಪ್ಪೆ ಚಿಪ್ಪು ಅಂದರೆ ಅರ್ಥ ಆಗ್ತದಲ್ವ, ಶೆಲ್ಸ್, ಸೀಶೋರಲ್ಲೆಲ್ಲ ಇರ್ತದೆ ನೋಡಿ ಶೆಲ್ಸ್. ಅದನ್ನು ನೋಡಿ ನಾವು ಬೆಳ್ಳಿ ಅಂತ ನಾವು ತಿಳ್ಕೊತೀವಿ ಭ್ರಮೆಯಿಂದ. ಅಲ್ಲಿ ಹೇಗೆ ವಾಸ್ತವಿಕವಾಗಿ ಬೆಳ್ಳಿ ಇಲ್ಲವೋ ಸುಮ್ಮನೆ ತೋರ್ತದೆ ಅಷ್ಟೇ, ಅದು ಹೇಗೆ ಬೆಳ್ಳಿ ಸುಳ್ಳು ಅದೇ ತಾ ತೋರ್ತಾ ಇರುವ ಈ ಜಗತ್ತು ಕೂಡ ಸುಳ್ಳು ಅಂತ ಅವರು ತರ್ಕದಿಂದ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದರೆ ಹೌದು ಅಂತ ಅನಿಸ್ತದೆ ನೋಡಿ. ಅವಾದಿ ಈ ರೀತಿಯಾಗಿ ಅವರು ಹೇಳಿದಾಗ ಅಥ ಅನೇನ ಅನಂತರ ಪೂರ್ಣಪ್ರಜ್ಞಾಚಾರ್ಯೇನ ವಿಮತಂ ಸತ್ಯಂ, ವಿವಾದಾಸ್ಪದವಾದ ಈ ಜಗತ್ತು ಸತ್ಯವೇ ಆಗಿದೆ, ವಿವಾದಾಸ್ಪದವಾದ ಈ ಜಗತ್ತು ಸತ್ಯವೇ ಆಗಿದೆ. ಮತತ್ವತಃ ಯಥಾ ಘಟಾದಿ, ಈಗ ಘಟಪಟಾದಿಗಳನ್ನೆಲ್ಲ ನೋಡ್ತೀವಿ ಹೌದಲ್ಲ, ಬೇಸಿಗೆ ಕಾಲ ನೀರಾಕಿ ಘಟದಲ್ಲಿ ನೀರಾಕಿ ತಂಪು ಮಾಡಿ ಕುಡಿತೀವಿ ನಾವು. ಘಟ ಸುಳ್ಳು ಅಂತ ಹೇಳೋಕ್ಕಾಗ್ತದ? ಸುಳ್ಳಾಗಿದ್ದರೆ ಬಾಯಾರಿಕೆ ಹೇಗೆ ಹೋಯಿತು? ಸುಳ್ಳಾದ ನೀರು ಬಾಯಾರಿಕೆಯನ್ನು ಹೇಗೆ ಹೋಗಿಸ್ತದೆ? ಇದು ಆಚಾರ್ಯರು ಮಾಡುವ ಪ್ರತಿತರ್ಕ, ಪ್ರತಿ ಅನುಮಾನ. ಈ ರೀತಿಯಾಗಿ ಅನುಮಾನವನ್ನು ಹೇಳಿ ನ್ಯಗದ್ಯತ ಆಚಾರ್ಯರು ಹೇಳಿದರು ಅಂತ ಅರ್ಥ. ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಇದು. ಅಥಾಪಿ ಮಿಥ್ಯಾಭಿಮತಂ ಮತತ್ವತೋ ವಿವಾದ ನಿರ್ಮುಕ್ತವದಿತ್ಯವಾದಿತೈಃ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದೀತ್ಯನುಮಾನ್ಯಗದ್ಯತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.